rated place because ellaru Netherlands andre they'll be like, oh, Amsterdam and Zandam ide, like all these places are nice anta ankontare, but then this is so underrated place. So adike avagaga hinge sun aache barta irbeku, ella jananu aache bartare. Illondu plant ಕಾಣಿಸ್ತು, ಸೇಮ್ ತುಳಸಿ ಗಿಡ ತರನೇ ಇದೆ, ಆದ್ರೆ ಅಲ್ಲಿ ಅದು ತುಳಸಿ ಬರೀ ಕೆನಾಲ್ ವೇಸ್ಟ್ ಇಲ್ಲೆಲ್ಲ ನೋಡಿ. ಸ್ಟ್ರೀಟ್ಸ್ ಅಂತೂ ಎಷ್ಟು ಚೆನ್ನಾಗಿದೆ ನೋಡಿ, ಲೈಕ್ ಐ ಲೈಕ್ ದ ಹಂಗಂಗೆ ಹಸಿ ಹಸಿದನ್ನ ತಿಂತಾರೆ ಇವರು. ಡಚ್ ಅವರಲ್ಲಿ ಅದು ಫೇಮಸ್. ಬ್ರೇಕ್ಸ್ ಇಲ್ಲ, ಸೊ ಬ್ರೇಕ್ ಹೆಂಗೆ ಮಾಡಬೇಕು ಅಂದರೆ ಪೆಡಲ್ನ ಉಲ್ಟಾ ಟರ್ನ್ ಮಾಡಿದ್ರೆ ಬ್ರೇಕ್ ಆಗ. ಈ ಸ್ಟ್ರೀಟ್ಸ್ ಎಲ್ಲ ನೋಡಿ, ಡೆಲ್ಫ್ಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಎಷ್ಟೊಂದು ಸ್ಟ್ರೀಟ್ಸ್ ನೋಡಿದ್ವಿ, ಬಟ್ ಈ ಸೈಕಲಲ್ಲಿ ನನಗೇನೋ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಟವರ್ ಹತ್ತಬೇಕು ಅಂದರೆ ಟಿಕೆಟ್ ತೊಗೊಬೇಕು, ಇಲ್ಲಿಂದ ಫುಲ್ ವ್ಯೂ ಕಾಣಿಸೋದಂತೆ. ಬಟ್ ಕ್ಲಾಸ್ಟ್ರೋಫೋಬಿಕ್ ಇರೋರಿಗೆ ಕಷ್ಟ ಆಗುತ್ತಿಲ್ಲ. ಇಟ್ಸ್ ಲಿಟ್ರಲಿ ಡೆಲ್ಫ್ಟ್ಗೆ ಯಾರೇ ಬಂದ್ರೂ ಐ ವುಡ್ ಹೈಲಿ ರಿಕಮೆಂಡ್ ದಿಸ್ ಪ್ಲೇಸ್ ಬಿಕಾಸ್ ಇಲ್ಲಿಂದ ಲಿಟ್ರಲಿ ಯು ಕ್ಯಾನ್ ಸಿ ದ ಎಂಟೈರ್ ಡೆಲ್ಫ್ಟ್ ವ್ಯೂ. ಸಿ ಲೆಟ್ಸ್ ಗೋ ಅಂಡ್ ಸಿ ಆ್ಯಂಡ್ ಐ ವಿಲ್ ಶೋ ಯು ಹೆಂಗೆ ಗಾಥಿಕ್ ಸ್ಟೈಲ್ ಚರ್ಚ್ ಕಾಣಿಸುತ್ತೆ ಅಂತ. ಇನ್ನೊಂದು ಜಾಗ ಲೈಕ್ ಆಮ್ಸ್ಟರ್ಡ್ಯಾಮಲ್ಲಿಟ್ಟು ಕ್ಲಿಕ್ ಫೋಟೋಸ್. ಹಾಯ್ ಗೈಸ್, ಇವತ್ತು 2ನೇ ದಿನ. ಸೊ ಇದು ಆ್ಯಕ್ಚುಲಿ ಏನು ಈ ರಾಟರ್ಡ್ಯಾಮು ಮತ್ತು ಲೇಡನ್ ಅಂತ ಒಂದು ಜಾಗ ಇದೆ, ಆ ಜಾಗಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲು ಇವತ್ತು. ಲೈಕ್ ನೆನ್ನೆ ಎಷ್ಟು ಸ್ವಲ್ಪ ಕ್ಲೌಡಿ ವಿಂಡಿ ಇತ್ತು, ಇವತ್ತಂತೂ ತುಂಬ ಬಿಸಿಲಿದೆ. ಬಟ್ ಹೋಗಿ ನೋಡೋಣ, ಬಿಸಿಲಿದ್ರೆ ಒಳ್ಳೆಯದೇ. ಬಟ್ ಓಕೆ, ನೋಡಿ ಇದು ಮೇಲೆ ಬೋಗಿ. ಮಾಮೂಲಿ ಎಲ್ಲ ಟ್ರೈನಲ್ಲೂ ಒಂದೇ ಇರುತ್ತಲ್ಲ ಕೆಳಗಿನ, ಬಟ್ ಇದು ಮೇಲೆದು ಈ ಥರ ಹಿಂಗೆ ಕೆಳಗಡೆನೂ ಇದೆ, ಹೀಗೆ ಮೇಲೆಗಡೆನೂ ಹೋಗ್ಬೋದು. ಬಟ್ ಮೇಲೆಗಡೆ ಹೋದರೆ ಯು ಶುಡ್ ನಾಟ್ ಟಾಕ್ ಆ್ಯಟ್ ಆಲ್. ಈ ಥರ ಈಗ ಇಲ್ಲಿ ಲೇಡನ್ಗೆ ಬಂದ್ವಿ. ಥ್ಯಾಂಕ್ ಗಾಡ್ ದಿಸ್ ವೆದರ್ ಇಸ್ ಸೋ ಬ್ಯೂಟಿಫುಲ್. ಇದು ಒಂದು ಜಾಗ ಲೈಕ್ ವಿಂಡ್ಮಿಲ್ ಮ್ಯೂಸಿಯಂ ಅಂತೆ. ಇಟ್ಸ್ ರಿಯಲಿ ನೈಸ್. ಸೊ ಅನದರ್ ಸ್ಪಾಟ್ ಇನ್ ನೆದರ್ಲ್ಯಾಂಡ್ಸ್, ಇದು ಲೇಡನ್ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಏನು ಅಂದರೆ ಸೇಮ್ ಕೆನಾಲ್ಸ್ ಎಲ್ಲೆಲ್ಲೂ ಮ್ಯೂಸಿಯಮ್ಮೇ, ಅದೇ ಇದೆ. ಬಟ್ ಒಂಥರ ಕ್ಯೂಟಾಗಿದೆ ಜಾಗ. ದೆನ್ ಇದು ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ವಿ ಮೈಟ್ ಗೋ ಟು ರಾಟರ್ಡ್ಯಾಮ್. ಬಟ್ ನನ್ನ ಫ್ರೆಂಡ್ಸ್ ಒಬ್ಬರು ಇದ್ದಾರೆ ಇಲ್ಲಿ. ದೇವರ್ ಟೆಲ್ಲಿಂಗ್ ರಾಟರ್ಡ್ಯಾಮ್ ಇಸ್ ನಾಟ್ ದ್ಯಾಟ್ ನೈಸ್, ಬಟ್ ನೋಡೋಣ ಎಲ್ಲೆಲ್ಲಿ ಹೋಗ್ತೀವಿ ಅಂತ. ಸ್ಟೇ ಟ್ಯೂನ್. ವೆದರ್ ಏನಾರ ಚೆನ್ನಾಗಿಲ್ಲ ಅಂದರೆ ಎಲ್ಲ ಡಲ್ಲಾಗಿ ಜನರೆಲ್ಲ ಸೊಪ್ಪಗೆ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರಲ್ಲ, ಆ ಥರ ಕಾಣಿಸ್ತಾರೆ ಇಲ್ಲಂತೂ. ಸೊ ಅದಕ್ಕೆ ಅವಾಗ ಹಿಂಗೆ ಸಣ್ಣ ಆಚೆ ಬರ್ತಾ ಇರಬೇಕು, ಎಲ್ಲ ಜನನೂ ಆಚೆ ಬರ್ತಾರೆ. ಅದೇ ಗೈಸ್ ವಿಂಡ್ಮಿಲ್, ಅನ್ನದರ್ ವಿಂಡ್ಮಿಲ್ ಅಷ್ಟೇ. ಇಲ್ಲಂತೂ ಹೆಜ್ಜೆಗೂ ವಿಂಡ್ಮಿಲ್ ಹಾಕಿದ್ದಾರೆ ಅನಿಸುತ್ತೆ, ಅಷ್ಟು ವಿಂಡ್ಮಿಲ್ಗಳಿದೆ. ದ ಥಿಂಗ್ ಈಸ್ ಯಾವಾಗಲೂ ನೋಡೋ ಥರ ವಿಂಡ್ಮಿಲ್ ಅಲ್ವಾ, ಇದೆಲ್ಲ ಒಂಥರ ಹಳೆ ಕಾಲದ ವಿಂಡ್ಮಿಲ್ಸ್. ಇಲ್ಲೊಂದು ಪ್ಲ್ಯಾಂಟ್ ಕಾಣಿಸ್ತು, ಸೇಮ್ ತುಳಸಿ ಗಿಡ ಥರನೇ ಇದೆ, ಆದರೆ ಅಲ್ಲಿ ಅದು ತುಳಸಿ ಬೀಜ ಎಲ್ಲ ಇರುತ್ತಲ್ಲ. ಬಟ್ ದ ಥಿಂಗ್ ಈಸ್ ಪರ್ಪಲ್ ಕಲರಲ್ಲಿದೆ ನೋಡಿ, ಸೇಮ್ ಟು ಸೇಮ್. ಬರೀ ಕೆನಾಲ್ ವೇಸ್ಟ್ ಇದೆಲ್ಲ ನೋಡಿ. ಲಿಟ್ರಲಿ ಇದು ಬಿಟ್ಟರೆ ಈ ಥರ ಹಿಂಗೆ ಸೈಕಲ್ಗಳು ಒಂದಷ್ಟು ನೋಡ್ತೀರಾ, ಮತ್ತು ಆ ಕಡೆ ಕೆನಾಲ್. ನೆದರ್ಲ್ಯಾಂಡ್ಸ್ ಫುಲ್ಲು ಹಿಂಗೆ ಅನ್ಸುತ್ತಿರೋದು. ನಾನಂತೂ ಎಲ್ಲೆಲ್ಲೋದ್ರೂ ಹಿಂಗೆ ಅಂತಿರ್ತೀನೋ, ಬರೀ ಇದೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಇಂಡಿಯಾ ಬಿಟ್ಟರೆ ಅಷ್ಟು, ಬೇರೆ ಎಲ್ಲ ಕಡೆ ಇಷ್ಟು ಚಿಕ್ಕ ಸ್ಟ್ರೀಟ್ಸು, ಬಟ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲೆಲ್ಲ ಸೈಕಲ್ ಓಡಿಸೋಂಗಿಲ್ಲ, ಹಿಂಗೆ ಪಕ್ಕದಲ್ಲಿ ಇಟ್ಕೊಂಡು. ಇದೆಲ್ಲ ಯೂನಿವರ್ಸಿಟಿ ಆಫ್ ಲೇಡನ್. ದಿಸ್ ಈಸ್ ಅ ವೆರಿ ಪ್ರಿಟಿ ಫೇಮಸ್ ಯೂನಿವರ್ಸಿಟಿ ಅಂತಾರೆ. ಸೊ ಫುಲ್ ಯೂನಿವರ್ಸಿಟಿ ಬಿಲ್ಡಿಂಗು ಸೇಮ್ ಇದೇ ಥರ ಪ್ಯಾಟರ್ನಲ್ಲೇ ಇದೆ. ತಿರ್ಗಾ ಮತ್ತೆ ಹಿಂಗೆ ತಿರ್ಕೊಂಡು ಹೋದರೆ ಅದೇ ಕೆನಾಲು. ಎಲ್ಲ ಆಮ್ಸ್ಟರ್ಡ್ಯಾಮಲ್ಲಿ ಹೆಂಗಿದೆ ಎಲ್ಲ ಹಂಗೆ. ಸ್ಟ್ರೀಟ್ಸ್ ಅಂತೂ ಎಷ್ಟು ಚೆನ್ನಾಗಿದೆ ನೋಡಿ, ಲೈಕ್ ಐ ಲೈಕ್ ದ
ಸ್ಟ್ರೀಟ್ಸ್ ಆಫ್ ದಿಸ್ ಪ್ಲೇಸ್. ಸ್ಟ್ರೀಟ್ಸು, ನೀರು, ಸೈಕಲ್ಸ್. ನಾವಿವಾಗ ಈ ಸ್ಯಾಟರ್ಡೆ ಮಾರ್ಕೆಟ್ ಅಂತೆ ಅದಕ್ಕೆ ಬಂದಿದ್ದೀವಿ. ನೋಡಿ ಇಷ್ಟು ಜನ, ಹೇಳಿಲ್ವಾ ಬಿಸಿಲು ಬಂದರೆ ಎಲ್ಲ ಆಚೆ ಹೋಗ್ತಾರೆ. ಇಟ್ ಲುಕ್ಸ್ ನೈಸ್. ಆ್ಯಕ್ಚುಲಿ ಇಲ್ಲಿನ ಜನ ಏನು ಜಾಸ್ತಿ ತಿಂತಾರೆ ಅಂದರೆ ವಾಫಲ್ಸ್ ಮತ್ತು ಮೀನಿರುತ್ತಲ್ಲ, ಮೀನನ್ನ ಏನು ಫ್ರೈ ಮಾಡಲ್ಲ, ಏನೂ ಇಲ್ಲ, ಹಂಗಂಗೆ ಬಾಯಿಗೆ ಹಾಕೊಂಡು ತಿಂತಾರೆ. ಶೋಯು ಅದು ಆ್ಯಕ್ಚುಲಿ ಇಲ್ಲಿ ಈ ಥರ ಇದನ್ನು ಹಂಗಂಗೆ ಎತ್ಕೊಂಡು ಬಾಯಿಗೆ ಹಾಕ್ಕೊಳ್ತಾರೆ. ಲೈಕ್ ಲಿಟ್ರಲಿ ನೋಡಿ, ಇದು ಲೆಕ್ಕರ್ ರೆಕ್ ಅಂತ ಈ ಥರ ಅದನ್ನ ಏನೂ ಮಾಡಿಲ್ಲ, ಹಂಗಂಗೆ ಹಸಿ ಇದನ್ನ ತಿಂತಾರೆ ಇವರು. ಡಚ್ ಅವರಲ್ಲಿ ಅದು ಫೇಮಸ್. ಒಂಥರ ನಮಗಾಗಲ್ಲ, ನಮಗೊಂಥರ ವಾಸನೆ ಥರ ಅನಿಸುತ್ತೆ, ಬಟ್ ಇವರಲ್ಲಿ ಅದು ಒನ್ ಆಫ್ ದ ಥಿಂಗ್ಸ್. ಬಟ್ ಅದನ್ನು ಟ್ರೈ ಮಾಡಲ್ಲ. ಬೇರೆ ಎಲ್ಲ ಏನಾರ ಇದ್ದರೆ ವಿ ವಿಲ್ ಟ್ರೈ. ಇದು ಆ್ಯಕ್ಚುಲಿ ಇಲ್ಲಿ ಲೆಡನಲ್ಲಿ ಒನ್ ಆಫ್ ದ ಸ್ಪಾಟ್ ಸಿ ಅಂತ ಅಂತಾರೆ. ಲೈಕ್ ನಾನು ಯಾವ್ಯಾವ ಪ್ಲೇಸಸ್ ಟ್ರಾವೆಲ್ ಮಾಡಬೇಕು ಅಂತ ಇಲ್ಲಿ ನೋಡಿದ್ದಕ್ಕೆ ದಿಸ್ ಆಲ್ಸೋ ಕೇಮ್ ಅಪ್. ಏನು ಒಳಗಡೆ ಏನು ಅಂತ ನಾವಂತೂ ನಿಜ ಗೊತ್ತಿಲ್ಲ. ಚೆನ್ನಾಗಿದೆ ಚರ್ಚ್ ಒಳಗಡೆ, ಇಷ್ಟು ದೊಡ್ಡದು. ಸಿ ಆಲ್ಮೋಸ್ಟ್ ಈಗ ಎಲ್ಲ ಲೇಟೆನ್ ಅನ್ನೋ ಜಾಗ ಕವರ್ ಮಾಡಿದ್ವಿ. ಸೊ ಅದಕ್ಕೆ ಇವಾಗ ಡೆಲ್ಫ್ಟ್ ಅಂತ ಇನ್ನೊಂದು, ಲೈಕ್ ಡೆಲ್ಫ್ಟ್ ಯೂನಿವರ್ಸಿಟಿ ಕೇಳಿರ್ತೀರ. ಇಟ್ಸ್ ಪ್ರಿಟಿ ಫೇಮಸ್ ಆ್ಯಂಡ್ ವೆರಿ ಹಾರ್ಡ್ ಟು ಗೆಟ್. ಬಟ್ ಡೆಲ್ಫ್ಟ್ಗೆ ಹೋಗಿ ಥಾಟ್ ಆಫ್ ಎಕ್ಸ್ಪ್ಲೋರಿಂಗ್. ಅದಾದಮೇಲೆ ರಾಟರ್ಡ್ಯಾಮ್ ಅವ್ರ ಹೇಗ್ ಸುಮ್ಮನೆ ಅದನ್ನ ಗ್ರೌಂಡ್ ನೋಡ್ಕೊಂಬರೋಣ ಅಂತ ವಿ ಆರ್ ಗೋಯಿಂಗ್ ದೇರ್ ಟು ದ ಸ್ಟೇಷನ್. ಮತ್ತೆ ಹೋಗಿ ಟ್ರೈನ್ ತೊಗೊಂಡು ಬರಬೇಕು. ಸೇಯಿಂಗ್ ಬಾಯ್ ಟು ದಿಸ್ ಬ್ಯೂಟಿಫುಲ್ ಸ್ಪಾಟ್. ಎಲ್ಲರೂ ಸೈಕಲ್ ತುಳಿತಾಯಿದ್ರು ಅಂತ ನಾವು ಒಂದು ಸೈಕಲ್ ರೆಂಟ್ ಮಾಡಿದ್ವಿ. ಇಲ್ಲಿ ನೋಡಿದ್ದಕ್ಕೆ ಬ್ರೇಕ್ಸ್ ಇಲ್ಲ. ಸೊ ಬ್ರೇಕ್ ಹೆಂಗೆ ಮಾಡಬೇಕು ಅಂದರೆ ಪೆಡಲ್ನ ಉಲ್ಟಾ ಟರ್ನ್ ಮಾಡಿದ್ರೆ ಬ್ರೇಕ್. ಸೊ ದಟ್ ಇಸ್ ಡಚ್ ಸ್ಟೈಲ್. ಇದನ್ನು ನಾವು ಡೆಲ್ಫ್ಟ್ ತಗೊಂಡ್ವಿ. ಸೊ ಇದು ಡೆಲ್ಫ್ಟ್ ಅಂತ ಇನ್ನೊಂದು ಜಾಗ ನೆದರ್ಲ್ಯಾಂಡ್ಸಲ್ಲಿ. ಏನೋ ಡಚ್ಚಲ್ಲಿ ಅಂತ ಮಾತಾಡ್ತಾರೆ, ಅಂತ ಅರ್ಥನೇ ಆಗಲ್ಲ. ಸೊ ನೆವರ್ ಮೈಂಡ್. ಇವಾಗ ನಾವು ಡೆಲ್ಫ್ಟ್ನ ಸೈಕಲಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀವಿ, ಬಟ್ ವಿಡಿಯೋ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ, ನೋಡೋಣ. ಡೆಲ್ಫ್ಟಲ್ಲಿ ಅಲ್ಲೊಂದು ಚರ್ಚ್ ಇದೆಯಲ್ಲ, ಲೈಕ್ ಅದು ಲೀನಿಂಗ್ ಟವರ್ ಆಫ್ ಪೀಸಾ ಆದಮೇಲೆ ಇದೇ ಚರ್ಚು ಆ ಥರ ಹಂಗೆ ಲೀನ್ ಆಗಿರೋದು ಬಿಕಾಸ್ ಆಫ್ ದ ಗ್ರೌಂಡ್. ಸಿ ಲೈಕ್ ಇದರದೆಲ್ಲ ಅಲೈನ್ಮೆಂಟ್ ನೋಡಿ, ಆ್ಯಂಡ್ ಸಿ ದ್ಯಾಟ್ ಇಟ್ಸ್ ಫುಲ್ಲಿ ಇನ್ಕ್ಲೈನ್ಡ್. ಸೊ ಕೂಲ್ ಅಲ್ವಾ? ಈ ಸ್ಟ್ರೀಟ್ಸ್ ಎಲ್ಲ ನೋಡಿ ಡೆಲ್ಫ್ಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಎಷ್ಟೊಂದು ಸ್ಟ್ರೀಟ್ಸ್ ನೋಡಿದ್ವಿ, ಬಟ್ ಈ ಸೈಕಲಲ್ಲಿ ನನಗೇನೋ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಓಕೆ, ನೆಕ್ಸ್ಟ್ ಹೋಗೋಣ, ನೋಡೋಣ ಎಲ್ಲೆಲ್ಲಿ ವೀಡಿಯೋ ಮಾಡೋಕ್ಕಾಗ್ತಂತ. ಕುದುರೇನೂ ಇದೆ ಇಲ್ಲಿ. ಈ ಚರ್ಚ್ ಒಳಗಡೆ ಹೋಗ್ತಾ ಇದ್ದೀವಿ, ಅದೇ ಹೇಳಿದ್ನಲ್ಲ, ಸೊಟ್ಟಕ್ಕಿರೋ ಚರ್ಚ್ ಒಳಗೆ ಹೋಗಿ ನೋಡೋಣ. ಟವರ್ ಒಳಗಡೆ ಹೋದರೆ ಫುಲ್ಲು ಡೆಲ್ಫ್ಟ್ ವ್ಯೂ ಪಾಯಿಂಟ್ ಅಂತಾರೆ. ಸೊ ಈ ಟವರ್ ಹತ್ತಬೇಕು ಅಂದರೆ ಟಿಕೆಟ್ ತೊಗೊಬೇಕು. ಇಲ್ಲಿಂದ ಫುಲ್ ವ್ಯೂ ಕಾಣಿಸುತ್ತೆ, ಬಟ್ ಕ್ಲಾಸ್ಟ್ರೋಫೋಬಿಕ್ ಇರೋರಿಗೆ ಕಷ್ಟ ಆಗುತ್ತಿದೆ. ಇಟ್ಸ್ ಲಿಟ್ರಲಿ 526 ಸ್ಟೆಪ್ಸ್ ಅಂತೆ. ಹೋಗೋಣ. ಒಂದು ಡಂಜನ್ ಥರ ಇದೆ. ಡೆಲ್ಫ್ಟ್ಗೆ ಯಾರೇ ಬಂದ್ರೂ ಐ ವುಡ್ ಹೈಲಿ ರಿಕಮೆಂಡ್ ದಿಸ್ ಪ್ಲೇಸ್ ಬಿಕಾಸ್ ಇಲ್ಲಿಂದ ಲಿಟ್ರಲಿ ಯು ಕ್ಯಾನ್ ಸಿ ದ ಎಂಟೈರ್ ಡೆಲ್ಫ್ಟ್ ವ್ಯೂ. ಸಿ ಇಟ್ಸ್ so I would suggest, and the ticket price is 15 euros, so I would say it's worth the view. So please do come here and come to this church. And claustrophobic iror matra don't even try to come because it's like a dungeon. ಈ ಚರ್ಚ್ ಇನ್ನ ಮೇಲೆ ಬಂದಿದ್ದೀವಿ. ಲೈಕ್ ಎಷ್ಟು ಲಿಟ್ರಲಿ ಫುಲ್ ಪ್ರಪಂಚನ ಮೇಲೆಗಡೆಯಿಂದ ನೋಡಿದ್ರೆ ಕಾಣಿಸ್ತಾ ಇದೆ. ಸೊ ಆ್ಯಕ್ಚುಲಿ ಇಲ್ಲಿಂದ ಡಚ್ ಸ್ಟೈಲ್ ಚರ್ಚ್ಗಳೆಲ್ಲ ಹೆಂಗೆ ಅಂದರೆ ಮಾಮೂಲಿ ಚರ್ಚೆಲ್ಲ ನಾವು ವಿ ವಿಲ್ ಸಿ ಅಲ್ವಾ, ಆ ಥರನೇ ಇಲ್ಲಿ ಕಾಣಿಸಲ್ಲ. ಇಟ್ಸ್ ಒನ್ ಲೈಕ್ ಗಾಥಿಕ್ ಸ್ಟೈಲ್ ಅಂತಾರಲ್ಲ ಆ ಥರ. ಸೊ ಅದನ್ನು ನೋಡ್ಕೊಂಡು ಆ್ಯಂಡ್ ಇನ್ಸೈಡ್ ದಿಸ್ ಲೀನಿಂಗ್ ಟವರ್ ಮೇಲಿಂದ ನೋಡ್ತೀವಿ. ಅದಕ್ಕೆ ಇವಾಗ ಚರ್ಚ್ ಒಳಗಡೆ ಬಂದಿದ್ದೀವಿ. ಸೊ ಅದಕ್ಕೆ ಚರ್ಚು ಮತ್ತು
ಟವರ್ ಎರಡು ನೋಡಬೇಕು ಅಂದರೆ ಇಟ್ ಇಸ್ 13 or 15 ಇಲ್ಲ. ಸೊ ಯಾ ಅಷ್ಟು ಯೂರೋಸು. ಅದಕ್ಕೆ ಇವಾಗ ಚರ್ಚ್ ಒಳಗೆ ಬಂದಿದ್ದೀವಿ. ಲೆಟ್ಸ್ ಗೋ ಅಂಡ್ ಸಿ ಆ್ಯಂಡ್ ಐ ವಿಲ್ ಶೋ ಯು ಹೆಂಗೆ ಗಾಥಿಕ್ ಸ್ಟೈಲ್ ಚರ್ಚ್ ಕಾಣಿಸುತ್ತೆ ಅಂತ. ಇದ್ರ ಸುತ್ತೂರ ನೋಡಿ ಈ ಥರ ಇವ್ರನ್ನ ಸಾಯಿಸ್ತಿತ್ತು ಅವಾಗ. ಸೊ ಅವ್ರದ್ದು ಇದ್ರೊಳಗಡೆ ಇದೆ. ಇದ್ರ ಸುತ್ತೂರ ಏಂಜಲ್ಸ್, ಸೀದಾ ಏಂಜಲ್ಸ್ ಎಲ್ಲರೂ ಅವ್ರನ್ನ ಆಶೀರ್ವಾದ ಮಾಡ್ಕೊಂಡಿಟ್ಟಿರೋಂಥ ಜಾಗ. ಅವರಿಗಂತ ಈ ಥರ ದೊಡ್ಡ ಚರ್ಚ್ ಮಾಡಿದ್ದಾರೆ. ಬಗ್ಗೆ ಇನ್ನೊಂದಿದೆ. ನಾನು ಆ್ಯಕ್ಚುಲಿ ನೆದರ್ಲ್ಯಾಂಡ್ಸಿಗೆ ಬಂದಮೇಲೆ ಐ ಹ್ಯಾವ್ ಸೀನ್ ಝಾನ್ಶಾಸ್, ಜಾಂದಾಮ್, ಆಮೇಲೆ ಇದು ಇನ್ನೆಲ್ಲಿ ವಾಲೆಂದಾಮ್, ಈ ಡ್ಯಾಮ್, ಆ್ಯಂಡ್ ಇವತ್ತು ಹೇಗ್, ರಾಟರ್ಡ್ಯಾಮ್ ಆ್ಯಂಡ್ ಲೈಡನ್, ಆ್ಯಂಡ್ ಇವಾಗ ಡೆಲ್ಫ್ಟಿಗೆ ಬಂದಿದ್ದೀವಲ್ಲ. ಸೊ ವಿ ಸಾ ಲೈಕ್ ಸಮ್ 8 or 9 ಪ್ಲೇಸಸ್ ಇನ್ ನೆದರ್ಲ್ಯಾಂಡ್ಸ್. ಸೊ ಐ ಫೀಲ್ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಡೆಲ್ಫ್ಟ್ ಇಸ್ ರಿಯಲಿ ನೈಸ್ ಆ್ಯಂಡ್ ಇಟ್ಸ್ ಅಂಡರ್ ರೇಟೆಡ್ ಪ್ಲೇಸ್. ಬಿಕಾಸ್ ಎಲ್ಲರೂ ನೆದರ್ಲ್ಯಾಂಡ್ಸ್ ಅಂದರೆ ದಿಲ್ ಬಿ ಲೈಕ್ ಆಮ್ಸ್ಟರ್ಡ್ಯಾಮ್ ಆ್ಯಂಡ್ ಜಾಂದಾಮ್, ಇದೇ ಲೈಕ್ ಆಲ್ ದೀಸ್ ಪ್ಲೇಸಸ್ ಆರ್ ನೈಸ್ ಅಂತ ಅನ್ಕೊತಾರೆ. ಬಟ್ ದೆನ್ ದಿಸ್ ಇಸ್ ಸೋ ಅಂಡರ್ ರೇಟೆಡ್ ಪ್ಲೇಸ್ ಆ್ಯಂಡ್ ಇಟ್ ಇಸ್ ರಿಯಲಿ ಬ್ಯೂಟಿಫುಲ್. ಆಮ್ಸ್ಟರ್ಡ್ಯಾಮ್ ಸೆಂಟ್ರಲ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಎಷ್ಟು ಬೇರೆ ಬೇರೆ ಜಾಗಗಳಿಗೆ ಹೋದರು, ಬಟ್ ಆಮ್ಸ್ಟರ್ಡ್ಯಾಮ್ನ ನೋಡೋದಕ್ಕೆ ಟೈಮೇ ಆಗಲಿಲ್ಲ. ಸೊ ಅದಕ್ಕೆ ಇವತ್ತು ಲೈಕ್ ಹೆಂಗೋ ಸನ್ಸೆಟ್ ಆಗೋದೇ 9 o'clock 10 o'clock, ಸಮ್ಟೈಮ್ಸ್ ತುಂಬ ಅಷ್ಟು ಲೇಟ್ ಆಗುತ್ತೆ. ಸೊ ದಿಸ್ ಇಸ್ ದ ಆಮ್ಸ್ಟರ್ಡ್ಯಾಮ್ ಸೆಂಟ್ರಲ್ ಹಿಂದೆಗಡೆ ಇರೋದು. ಇದೊಂದು ಸ್ಪಾಟ್ ಅಂದರೆ ಸೋ ಮೆನಿ ಫೋಟೋ ಸ್ಪಾಟ್ಸ್ ಇನ್ ಆಮ್ಸ್ಟರ್ಡ್ಯಾಮ್ ಆಸ್ ವೆಲ್. ಸೊ ಅದಕ್ಕೆ ಹೋಗಿ ನೋಡೋಣ ಅಂತ ಐ ಹ್ಯಾವ್ ಕಮ್. ಆ್ಯಂಡ್ ಇವಾಗ ಟೈಮು 6:15. ಚೆಕ್ ನೋಡಿ ಸ್ಕೈ ಏನು ಸಕ್ಕತ್ತಾಗಿದೆ. ಆಮ್ಸ್ಟರ್ಡ್ಯಾಮ್ ಸಿಟಿ ಸೆಂಟರಲ್ಲೆಲ್ಲ ಹೆಂಗಿದೆ ನೋಡಿ, ಲೈಕ್ ಫುಲ್ ಇದು ದಿಸ್ ಪ್ಲೇಸ್ ಇಸ್ ಕಾಲ್ಡ್ ಡಮ್ರಾಕ್ ಅಂತ. ಇಟ್ಸ್ ನೈಸ್. ಆ ಬಿಲ್ಡಿಂಗ್ ಸಕ್ಕತ್ತಾಗಿದೆ. ವಾವ್, ಸೋ ಕೂಲ್. ಸೊ ಇದೆ ಈ ಥರ ಲೈಕ್ ಎಲ್ಲೆಲ್ಲ ಹೋಗಬೇಕು ಇನ್ಸೈಡ್ ಆಮ್ಸ್ಟರ್ಡ್ಯಾಮ್, ಯು ಕ್ಯಾನ್ ಟೇಕ್ ದ್ಯಾಟ್. ಇಟ್ಸ್ ನೈಸ್ ವ್ಯೂ. ಇನ್ನೊಂದು ಜಾಗ ಲೈಕ್ ಆಮ್ಸ್ಟರ್ಡ್ಯಾಮಲ್ಲಿಟ್ಟು ಕ್ಲಿಕ್ ಫೋಟೋಸ್. ಸೊ ಇಲ್ಲಿ ನಿಂತ್ಕೊಂಡು ಯು ನೀಡ್ ಟು ಕ್ಲಿಕ್ ದಿಸ್ ವೇ. ಇಟ್ ಲುಕ್ಸ್ ಬ್ರಿಲಿಯಂಟ್. ಆ್ಯಂಡ್ ಇವಾಗ ಬೇರೆ ಸನ್ಲೈಟ್ ಇದೆಲ್ಲ, ಅದಕ್ಕೆ ಚೆನ್ನಾಗಿದೆ ಒಂಥರ. ಲೈಕ್ ಆಮ್ಸ್ಟರ್ಡ್ಯಾಮ್ ಬಿಲ್ಡಿಂಗ್ಸ್ಗೆ ಫೇಮಸ್ ಅಲ್ಲ, ಐ ಮೀನ್ ದ ಆರ್ಕಿಟೆಕ್ಚರ್ಗೆ. ಕ್ಯಾಸಿನೋ ಫುಲ್ ಈ ಸ್ಟ್ರೀಟೇ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈಗ ಟೈಮು 8 ಗಂಟೆ. 8 ಗಂಟೆ ಆದ್ರೂ ಇಷ್ಟು ಬಿಸಿಲಿರುತ್ತೆ. ಚೆನ್ನಾಗಿದೆ. ಅಷ್ಟೇ ಗೈಸ್ ಆಮ್ಸ್ಟರ್ಡ್ಯಾಮಲ್ಲಿ ಲೈಕ್ ಬಿಲ್ಡಿಂಗ್ಸು, ಕೆನಾಲು. ಅಂದರೆ ಬೆಳಗ್ಗೆಯಿಂದ ಓಡಾಡಿ ಸುಸ್ತಾಗೋಗಿದೆ ಅಂತ ವಿ ಆರ್ ನಾವು ಹೆಡಿಂಗ್ ಬ್ಯಾಕ್ ಟು ರೂಮ್. ಬಿಕಾಸ್ ಲಿಟ್ರಲಿ ಬೆಳಗ್ಗೆ ವಿ ವೆಂಟ್ ಟು ಲೇಡನ್, ಹೇಗ್ 3 ಪ್ಲೇಸಸ್ ಹೋಗಿ ಇವಾಗ ಮತ್ತು ಆಮ್ಸ್ಟರ್ಡ್ಯಾಮಲ್ಲೆಲ್ಲ ಸುತ್ತಾಡಿ ಸುಸ್ತಾಗಿ. ಅದಕ್ಕೆ ಆ್ಯಕ್ಚುಲಿ ಆಮ್ಸ್ಟರ್ಡ್ಯಾಮಲ್ಲಿ ಏನಂದರೆ ಜಾಸ್ತಿ ಮ್ಯೂಸಿಯಮ್ಸ್ ಎಲ್ಲ ಇದೆ. ಮ್ಯೂಸಿಯಮ್ಗೆಲ್ಲ ಹೋಗೋಕ್ಕೆ ಇಂಟ್ರೆಸ್ಟ್ ಆಗಬೇಕು, ಜಾಸ್ತಿನೇ ಮ್ಯೂಸಿಯಮ್ಸ್ಗೆ ಹೋಗಿದ್ದೀವಿ. ಓಕೆ, ಇವಾಗ ವಾಪಸ್ ಹೋಟೆಲ್ ಹೋಗ್ತಾಯಿದ್ದೀವಿ. ಸ್ಟ್ರೀಟ್ಸು ನೈಟ್ ಹೊತ್ತು, ನೈಟ್ ಅಂದರೆ ಡಾರ್ಕ್ ಆಗುತ್ತಲ್ಲ, ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೈಟ್ ಹೊತ್ತು, ಫುಲ್ ಲೈಟ್ಸ್. ಆಮ್ಸ್ಟರ್ಡ್ಯಾಮ್ ನೈಟ್ ಲೈಫ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗೈಸ್. ಇಷ್ಟ ಆದರೆ ವ್ಲಾಗ್ ಪ್ಲೀಸ್ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.